ಯಾವಾಗಿಂದ ಸ್ಟಾರ್ಟ್ ಸರ್ ಇದು ಕಾರ್ಯಾಚರಣೆ? ಸ್ಟಾರ್ಟ್ ಆಯ್ತಲ್ಲ, ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ. ಇವತ್ತು ಒಂದು ಇದನ್ನ ಇಶ್ಯೂ ಮಾಡ್ತಾ ಇದೀವಿ. ಆಮೇಲೆ ಇದನ್ನ ಬಹಳ ಗಂಭೀರವಾಗಿ, ಯಾಕಂದ್ರೆ ಇದು ಗೋಬಿ ಮಂಚೂರಿ ಒಂದು ಐಟಮ್ ಅಷ್ಟೇ, ಯಾಕಂದ್ರೆ ಅದನ್ನ ಹೆಚ್ಚು ಉಪಯೋಗ ಮಾಡ್ತಾರೆ ಅಂತ ಇರುವಂತ ಪೂರ್ವ ಮಾಹಿತಿ ಇದ್ದಂಥದ್ದು. ಅದೇ ತರ ಬೇರೆ ಐಟಮ್ಸ್ ಇದೆ. ಕಬಾಬ್ಗಳು ಕೆಂಪಗಿರ್ಬೇಕು, ನೋಡಕ್ ಚೆನ್ನಾಗಿರ್ಬೇಕು, ನೋಡಿದ ತಕ್ಷಣ ತಿನ್ಬೇಕು ಅಂತ ಅನಿಸ್ಬೇಕು ಅಂತ ಇರ್ತದೆ. ಸೊ ಆ ತರ ಐಟಮ್ಸ್ ಎಲ್ಲಿ ಜನರಿಗೆ ನೋಡಿದ ತಕ್ಷಣ ತಿನ್ಬೇಕು ಅಂತ ಇರ್ತದೆ, ಅದರ ಬಗ್ಗೆ ನಾವು ಇದನ್ನ ಬಹಳ ಹೈಜೆನಿಕ್ ವಿಚಾರಕ್ಕೆ ಬಂದ್ರೂ ಬಹಳ ನೀ ಈಗ ಇದು ಎಲ್ಲ ಅನೇಕ ಫುಡ್ ಐಟಮ್ಸ್ ಯೂಸ್ ಮಾಡೋದು. ಈ ನಾನು ಹೇಳ್ದಲ್ಲ, ಕೆಲವು ಐಟಮ್ಸ್ ಅಲೌಡ್ ಇದೆ, ಬಟ್ ಅದು ಪ್ಯಾಕೇಜ್ ಇಂಡಸ್ಟ್ರಿಯಲ್ಲಿ ಇಷ್ಟು ಪರ್ಸೆಂಟೇಜ್ ಮಾಡಕ್ಕೆ ಅವಕಾಶ ಇದೆ. ಅವರು ಮಿನಿಮಮ್ ಕ್ವಾಂಟಿಟಿ ರೆಫರ್ ಮಾಡಿದೆ. ಅಲೌಡ್ ಕಲರಿಂಗ್ ಏಜೆಂಟ್ಸು ಇದೆ. ಈ ರೋಡೋಮೈನ್ ಬಿ ಇಟ್ ಇಸ್ ನಾಟ್ ಅಲೌಡ್ ಅಟ್ ಆಲ್, ಅದಕ್ಕೆ ಪರ್ಮಿಷನ್ ಇಲ್ಲ. ಪೊಲೀಸ್ ಇಲ್ಲ, ಪೊಲೀಸ್ಗೆ ಏನು ಸಂಬಂಧ ಬರಲ್ಲ. ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮಾಡುವಂತ ಪೊಲೀಸ್ಗೂ ಇದಕ್ಕೆ ಏನು ಸಂಬಂಧ ಇಲ್ಲ. ಪೊಲೀಸ್ಗೂ ಇದಕ್ಕೆ ಏನು ಸಂಬಂಧ ಇಲ್ಲ. ನಾವು ಕೇಸ್ ಬುಕ್ ಮಾಡ್ತೀವಿ, JMFC ಕೋರ್ಟ್ಗೆ ಅದನ್ನ ಈಗ ಇಲಾಖೆ ವತಿಯಿಂದ ಜನರಿಗೆ, ಸಾಮಾನ್ಯ ಜನರಿಗೆ, ಈಗ ಬೀದಿ ಬದಿ ವ್ಯಾಪಾರ ಗೊತ್ತಿಲ್ಲ, ಜನರು ಹೋಗಿ ತಿಂತಾರೆ, ಜಾಗೃತಿ ಹೇಗ್ ಮಾಡಿಸ್ತೀರಿ ಸರ್ ಇಲಾಖೆ ವತಿಯಿಂದ? ಜಾಗೃತಿ ಅಂದ್ರೆ ನೋಡಿ, ಈಗ ನಿಮ್ಮ ಮುಖಾಂತರ ಹೇಳಿದೆ ಇದ್ರ ಬಗ್ಗೆ. ಈಗ ಜನರಿಗೆ ಒಂದು ಅವೇರ್ನೆಸ್, ಕಾಟನ್ ಕ್ಯಾಂಡಿ, ಕಲರ್ಡ್ ಕಾಟನ್ ಕ್ಯಾಂಡಿ, ಬಣ್ಣ ಇರುವಂತ ಕಾಟನ್ ಕ್ಯಾಂಡಿ ತಿನ್ಬೇಡಿ ಅಂತಾನೆ ನಮ್ಮ ಒಂದು ಅವೇರ್ನೆಸ್. ಸೊ ಅದಕ್ಕೋಸ್ಕರ ಜನರಿಗೆ ಇದು ಗೊತ್ತಾಗಬೇಕು. ಮತ್ತು ನಮ್ಮ ಕಡೆಯಿಂದ ಏನು ಸರ್ವೇಲೆನ್ಸು ಮತ್ತೆ ಸರ್ವೆಗಳು ಮಾಡಿ ಇಂಥ ಮಾಡೋರನ್ನ ನಾವು ಅವ್ರನ್ನ ಹಿಡಿದಾಕ್ಬೇಕು. ಎರಡೇ ಇರುವಂತದ್ದು. ನೋಡಿ, ಅದ್ರ ಬಗ್ಗೆ ನಾವು ಹೋಗ್ತಾ ಇಲ್ಲ. ಕಾನೂನಲ್ಲಿ ಯಾವ್ದು ಯೂಸ್ ಮಾಡಬೇಕು, ಯಾವ್ದು ಯೂಸ್ ಮಾಡಬಾರ್ದು ಅಂತ ಇದೆ. ಕಾನೂನನ್ನ ನಾವು ಈಗ ಅಪ್ಲೈ ಮಾಡ್ತಾ ಇದೀವಿ. ಇದು ಕಾರ್ಸಿನೋಜೆನಿಕ್ ಅಂತ ಹೇಳಿದಾಗ ಅವ್ರ ರಿಸರ್ಚ್ ಇರೋದ್ರಿಂದನೇ ಅದು ಹೇಳ್ತಾರೆ. ನಾನ್ ರಿಸರ್ಚ್ ಮಾಡೋದು ನೆಸೆಸಿಟಿ ಇಲ್ಲ. ಅದಕ್ಕೋಸ್ಕರನೇ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ದಪ್ಪ ಪುಸ್ತಕ ಇದೆ, ಯಾವ್ದು ಐಟಮ್ಸ್ ಯೂಸ್ ಮಾಡಬಹುದು, ಯಾವ್ದಾವ್ದು ಮಾಡಬಾರ್ದು ಅಂತ. ಸೊ ಅದು ಅವ್ರು ರಿಸರ್ಚ್ ಮಾಡಿರ್ತಾರೆ. ಈಗ ಟೊಬ್ಯಾಕೊ ಕಾರ್ಸಿನೋಜೆನಿಕ್, ನಿಕೋಟಿನ್ ಕಾರ್ಸಿನೋಜೆನಿಕ್ ಅಂತ ಗೊತ್ತಿದೆ. ಅದೇ ಪ್ರಕಾರ ರೋಡೋಮಿನ್ ಕಾರ್ಸಿನೋಜೆನಿಕ್ ಅಂತ ಹೇಳ್ತಾರೆ. ಅಂದ್ರೆ ಕ್ಯಾನ್ಸರ್ಗೆ ಅದು ಅವಕಾಶ ಮಾಡಿಕೊಡ್ತದೆ ಅಂತ. ಆಸ್ತಮಾ ಸಮಸ್ಯೆ ಇರೋರ್ಗ ಸಮಸ್ಯೆಗಳು ಬರ್ತದೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಆಗ್ತದೆ ಅಂತ ಬೇರೆ ಬೇರೆ ಏನೇನೋ ಅಂಶಗಳಿದೆ. ಸೊ ಆದ್ರಿಂದ ನಾವು ಇದು ನಾನೇ ಹೊಸದಾಗಿ ಏನ್ ಮಾಡ್ತಾ ಇಲ್ಲ, ಹೊಸ ರಿಸರ್ಚ್ ಏನಲ್ಲ, ಹಳೆ ರಿಸರ್ಚು ಇರುವಂತ ಕಾನೂನು, ಇರುವಂತ ಆಕ್ಟ್ ಅಷ್ಟೇ ಅಪ್ಲೈ ಮಾಡ್ತಾ ಇದೀವಿ ಅಷ್ಟೇ. ಸರಿ, ಗೋಬಿ ಮತ್ತು ಕಾಟನ್ ಕ್ಯಾಂಡಿ ಅಷ್ಟೇ ಹೆಸರು ಬರ್ತಾ ಇದೆ ಅಂದ್ರೆ ಅಪಾಯಕಾರಿ ಸರ್ವೆ ಕೂಡ ಅದ್ರ ಮೇಲೆ ಮಾಡಿದ್ದೀವಿ. ಬೇರೆ ಐಟಮ್ಸ್ ಗಳು ಕೂಡ ಈ ತರದ ಹೇಳಿದ್ನಲ್ಲ, ಈಗಾಗಲೇ ಹೇಳಿದ್ನಲ್ಲ, ಅದನ್ನು ಕೂಡ ಮಾಡ್ತೀವಿ. ಸರ್ ನೂಡಲ್ಸ್ ಅಲ್ಲಿ ಮೋನೋಸೋಡಿಯಂ ಗ್ಲೂಟೇನ್ ಅದರದ್ದು ಜಾಸ್ತಿ ಕೇಳಿ ಬರ್ತಾ ಇದೆ, ಅದನ್ನು ಸ್ವಲ್ಪ ನೋಡಿ, ನಮ್ ಕೈಲಿ ಏನ್ ಮಾಡಕ್ ಸಾಧ್ಯ ಆಗುತ್ತೆ ಮಾಡೋಣ. ನೀವು ಇರೋದೆಲ್ಲ ತಂದಿಟ್ರೆ ನಮ್ಗೆ ಈಗ ಕಷ್ಟ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.